ತುಮಕೂರು ಜಿಲ್ಲೆ ನಮ್ಮದು ಕೊಳನಹಳ್ಳಿ ಹೋಬಳಿ ಚಿಕ್ಕನಹಳ್ಳಿ ಪೋಸ್ಟು ಬೈಚಾಪುರ ಗ್ರಾಮದಿಂದ ಬಂದಿದ್ದೀವಿ. ನಾವು ಬಂದುಬಿಟ್ಟು ಆದಿಜಾಂಬವ ಅಂತ ಮಠ ಅಂತ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ಕಡೆಯಿಂದ CM ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಹಾಗೂ TC ಕೂಡ 10 ಎಕರೆ ಜಮೀನಿಗೆ ಮುಂಚಿರತೆ ಕೊಟ್ಟಿದ್ದಾರೆ. ಆದರೂ ಕೂಡ ತಹಸೀಲ್ದಾರರು ಮಾಡ್ತಾಯಿಲ್ಲ. ಸುಮಾರು 4 ವರ್ಷಗಳ ಕಾಲ ನಮ್ಮ ಸ್ವಾಮೀಜಿಗಳು, ನಾವು ಸ್ವಾಮೀಜಿಗಳು ಸೋಬಳಕ್ಕೆ ಸ್ವಾಮೀಜಿಗಳಾದಂಥ ನಮ್ಮನ್ನು ಅಲ್ಲಾಡಿಸಿದ್ದಾರೆ ತಹಸೀಲ್ದಾರರು. ಇದನ್ನು ಕ್ರಮ ವಹಿಸ್ಕೋಬೇಕಾಗಿ ನಾವು ಸಂದೇಶಗಳ ಹತ್ರ ಬಂದಿದ್ದೀವಿ. ಸಂದೇಶಗಳ ಹತ್ರ ಹೆಂಗೆ ನಿಮಗೆ ಗೊತ್ತಾಯಿತು? ನಾವು ಫೇಸ್ಬುಕ್ ಯೂಟ್ಯೂಬ್ ನೋಡ್ತಿದ್ವಲ್ಲ, ಅದರಿಂದ ಅದು ಮಾಡ್ತಕ್ಕಂಥ ಕೆಲಸಗಳು ಅದ್ಭುತವಾಗಿತ್ತು. ಎಂಥ ಕಳು ಬಳುವ ದಲಿತನ ಮುಂದೆ ಬರ್ಬೋದು ಅಂತ ಒಂದು ಆಸಕ್ತಿ ಬಂತು. ಅದರಿಂದ ನಾವು ಹುಡುಕೋ ಬಂದಿದ್ದೀವಿ. ಆಮೇಲೆ ನೀವು ತಹಸೀಲ್ದಾರ್ ಅಲ್ಲಾಡಿಸಿದ್ದಾರೆ ಅಂದರೆ ಯಾವ ವಿಷಯದ ಬಗ್ಗೆ? ಜಮೀನು ಮುಂಜಾನೆ ಮಾಡೋ ಮೊತ್ತಕ್ಕೆ ಗೋಮಾಳ ಇದೆ, ಲಿಂಗದವೀರನಹಳ್ಳಿ ಅಂತ, ಕೊಡಗೆರೆ ತಾಲೂಕು ಲಿಂಗದವೀರನಹಳ್ಳಿ 49ನೇ ಸರ್ವೆ ನಂಬರಲ್ಲಿ 92.3 ಎಕರೆ 2 ಕುಂಟೆ ಇದೆ. ಅದು ಯಾವುದೇ ಕಾರಣಕ್ಕೂ ಯಾವುದೂ ಪರವ ಆಗಿಲ್ಲ. ಗೋಮಾಳ ಉಳ್ಕೊಂಡೈತೆ. ಅದರಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಒಂದೊಂದು ಸೊಬು ಬೀಳ್ತಾವ್ರೆ. ಅರಣ್ಯ ಇಲಾಖೆ ಇಷ್ಟ ಐತೆ, ಅದಿಷ್ಟ ಐತೆ, ಅದಷ್ಟೈತೆ, ಕೂಡಿ ಆದೇಶ ಅಂತ ಕೇಳಿ ಇನ್ನೂ ಜವಾಬ್ ಬೀಳ್ತಾ ಇಲ್ಲ. ಇವತ್ತು ಬರ್ರಿ, ನಾಳೆ ಬರ್ರಿ, ಮುಂದಿನ ತಿಂಗಳು ಬರ್ರಿ, ಇದೇ ಸುಮಾರು ಅಂದರೆ 4 ವರ್ಷಗಳಿಂದ ನನ್ನ ಅಲ್ಲಾಡಿಸಿದ್ದಾರೆ ಆಫೀಸ್ಗೆ, ತಹಸೀಲ್ದಾರ್ ಆಫೀಸ್ಗೆ. ಯಾವುದೇ ರೀತಿಯಾಗಿ ಅವ್ರಿಗೆ ಕಳಂಜಿ ಇಲ್ಲ. ದಲಿತರು ಎಂಬುದಕ್ಕೆ ಏನು ಕೇವಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರಿಂದ ನಾವು ಸಂದೇಶ ಅವ್ರ ಕಡೆಯಿಂದ ಇದು ತಗೊಳ್ಳೋಂತ ಬಂದಿದ್ದೀವಿ. ಈ ಸಂದೇಶಗಳ ಹತ್ರ ಬಂದ್ರಲ್ಲ, ಅವ್ರ ಭರವಸೆ ಏನು ಕೊಟ್ಟಿದ್ದಾರೆ? ಬರ್ತೀನಿ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಚೆನ್ನಾಗಿದೆ ಅಭಿಪ್ರಾಯ ಇರೋದಕ್ಕೆ ನಾವು ಅಲ್ಲಿ ತುಮಕೂರಿಂದ ಬಂದು ಇಲ್ಲಿ ಬಂದಿದ್ದೀವಿ. ಕೊಡಗೆ ತಾಲೂಕಿಂದ, ಕೊಡಗೆರೆಯಿಂದ ಇಲ್ಲಿಗೆ ಬಂದು ಭೇಟಿ ಮಾಡಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಬಂದು 10 ಎಕರೆ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಭರವಸೆ ಇದೆ, 100% ಭರವಸೆ. ಜಾಗಕ್ಕೆ ಬರ್ತೀನಿ, ಬಂದು ಮಾಡಿಕೊಡ್ತೀನಿ. ಹೌದು, ಹೇಳಿದ್ರು ಅವರು. ನಿಮ್ಮ ಜಾಗಕ್ಕೆ ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಮಾತು ಮಾಡ್ಕೊಡ್ತೀನಿ 10 ಎಕರೆ ಅಂತ ಹೇಳಿದ್ದಾರೆ. ತಮ್ಮ